ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಏನಂತ ಹೇಳಿದ್ರೆ ನಿಮಗೆ ಒಂದು ಗುಡ್ ನ್ಯೂಸು. ನಮ್ಮ ಸಣ್ಣ ನಾದ್ನಿ ಅಂದರೆ ನಮ್ಮ ಸಣ್ಣ ಅತ್ತೆ ಮಗಳು ಅವ್ರದ್ದು ಇದ್ದಕ್ಕಿದ್ದಂಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಯಿತು. ಮನೆ ನೋಡಿ ಬಂದ್ವಿ. ಅವ್ರು ಬಂದು ನಮ್ಮ ನಾದ್ನಿ ನೋಡ್ಕೊಂಡು ಹೋದ್ರು. ಅವ್ರಿಗೂ ಇಷ್ಟ ಆಯಿತು, ನಮಗೂ ಇಷ್ಟ ಆಯಿತು. ಸೊ ಎಂಗೇಜ್ಮೆಂಟಿಗೆ ಫಿಕ್ಸ್ ಮಾಡಿಬಿಟ್ವಿ. ನಾಳೆ ಒಂದೇ ದಿನ ಗ್ಯಾಪ್ ಇರೋದು, ಸೋಮವಾರ ದಿನ ಎಂಗೇಜ್ಮೆಂಟು. ಸೊ ಈಗಲಿಂದಾನೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೈತಿ. ಈಗ ನಾವು ಸೂರ್ಯಮಾರ್ಟಿಗೆ ಹೋಗಿ ಬರ್ತೀವಿ. ನಾವು ಸೂರ್ಯಮಾರ್ಟಿಗೆ ಹೋಗಿ ಬಂದು ಕರ್ಚಿಕಾಯಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ನಾವು ಮಾರ್ಟಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಇದು ಐಟಮ್ಸ್ ತೊಗೊಂಬರೋದಿದ್ದಾವೆ, ಅದಕ್ಕೆ ಕರ್ಚಿಕಾಯಿ ಮಾಡೋಣ ಇದ್ದೀವಿ. ಬನ್ನಿ ಹೋಗೋಣ. ನಮ್ಮ ಕ್ಯಾಮ್ರಾಮ್ಯಾನ್ ಮುಸ್ತಫಿ ಆಯಿಷಾ ಆಗಿದ್ದಾಳೆ. ನಮ್ಮ ಐದಾವತನ ನಾವು ಧೂಳು ಭಾಳಾಗಿತ್ತು, ಕ್ಲೀನ್ ಮಾಡಿದ್ವಿ. ಬಾ ಆಯಿಷಾ, ಕೂತ್ಕೊ. वैसे भी नहीं देखना मैं. ये देखो, खजूरा उतरती ऐसे चुना. तो पैकेट है में ग्राम में क्या नहीं, 60 रुपये बट पर पैकेट है. दाल के दे दूँ. 1 2 3 है. कस हाँ. छोटा पैकेट बड़ा धमाका ನೋಡ್ರಿ, ಡ್ರೈವರ್ ಮಾತ್ರ ಸ್ಪೆಕ್ಟ್ ಹಾಕಿಲ್ಲ. ತೆಗ್ಗು ಹಂಸು ಏನು ಕಾಣಂಗಿಲ್ಲ, ಸುಮ್ಮನೆ ಹೋಗ್ತಾ ಇರೋದು. ಸೇಫ್ ಆಗಿ ಕರ್ಕೊಂಡು ಹೋಗಂತ ಟೆನ್ಷನ್ ಮಾಡ್ಕೋಬೇಡ. बोलने आता नहीं माँ, सिराज भाई खड्डे में नहीं चक्कू छोड़ी थी तो छोड़ी भाई क्या करूँ. वो अभी सर्विस नहीं था नमे तब के घर सामने छत्ता जा गिरी थी. अब दौड़मनी हास्पिटल पास है हमें. ನಾವು ಸೂರ್ಯಮಾರ್ಟಿಗೆ ಹೋಗಿ ಬರೋಷ್ಟೊತ್ತಿಗೆ ನಮ್ಮ ಮಮ್ಮಿ ಕೊಬ್ಬರಿ ತುರಿಯೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವರಂತೂ ಓಡೋಮೀಟರ್ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಜೋಕಾಲಿ ಅಲ್ಲ ಮೀ. ಹೌದಮ್ಮಿ, ಜಗನ್ ಆಗಂಗಿಲ್ಲ. इरली कौन भी आग बैठ रहे होए, लेकिन स्पेस नहीं होता. बाद में हेल्प कर, तो हेल्प कर, चलेगा नहीं. सो स्वीट. ನೋಡ್ರಿ, ನಮ್ಮ ಆಯುಷನ್ ಗಂಡ ಇಮಾನಾಗ ಏರ್ಪಟ್ಟು ಒಬ್ರಿಗೆ ಏರ್ಪಟ್ಟಿ ಬಂದಿಡ್ಬೇಕಂತ. ನಮ್ಮಮ್ಮ ನಾಸೆ ಕೇಳ್ಕೊಂಬರೋಣ. ಅಮ್ಮ ನಿನ್ನ ಮೊಮ್ಮಗಳ ಗಂಡ ಹೆಂಗಿರಬೇಕು? ಮಾತಾಡೋದು ಕಡಿಮೆ ಇವ. ದೇವ್ರು ಒಳ್ಳೆ ಚಂದಾಗ ಮಾಡ್ಲಿಕ್ಕಿದು ಅಂತ ಇವ. ತಂದಿ ಕಳ್ಕೊಂಡು ಸಣ್ಣ ವಯಸ್ಸಿನಾಗ ಅವತ್ತು ಜೀವನ ಎಲ್ಲ ತಂದೆ ತಾಯಿಯಾಗಿ ಹಾಕಿರು ಬೆಳೆಸಾಳಕಿನ್ನ ನಾವು ಅದಮ್ಮ. ಹ್ಞೂಮ್ಮ, ನಾನ ನಿಂದು ಮಾಡೋದಕ್ಕೆ ಮದ್ವೆ ಮಾಡಿ ಬಾ. ದೊಡ್ಡ ಕಾಲ ಓದ್ಲಿಕ್ಕೆ ಓದಿ ಇಲ್ಲಿ ಕಾಲ ಮೇಲೆ ನಿಂತಿನ ಮ್ಯಾಗ ಐತಲ್ಲ, ನಾವು ಕೈ ಮಾಡೋದು ಐತ ಮ್ಯಾಗ. ಹ್ಞೂನಮ್ಮ. पूरा भर लिया. ಸೂರ್ಯ ಮಾಟಿಗೆ ಹೋಗಿ ಬರೋ ಮಟ್ಟ ಈಕಿಗೆ ಹೊಟ್ಟೆ ಶಿವಾಗ್ಬಿಟ್ಟದಂತ. ನಿನ್ನೆ ರಾತ್ರಿ ಮಾಡಿಟ್ಟಿದ್ದು ಬಿರಿಯಾನಿ ನೋಡ್ರಿ, ನಮ್ಮ ಡಬ್ರಿ ಹೆಂಗೈತಿ ಮಾಡಿದ್ದು ಹಂಗೈತಿ. ಆ ಡಬ್ರಿ ಈಗ ಬಿಸಿ ಮಾಡ್ಕೊಳಕತ್ತಾಳ. ತನಗೆ ಎಷ್ಟು ಬೇಕಷ್ಟು ಬಿರಿಯಾನಿನೇ ಬೇಕಂತ ಅವಳಿಗೆ. ಇಲ್ಲಿ ಇದು ಏನು ಹೇಳ್ತಾ ಇರ್ತಿದ್ದಿ ಇದಕ್ಕೆ? ಅಂದರೆ ಇದಕ್ಕೆಲ್ಲ ಸೇರಿ ಇದು ಮಾಡ್ತಾರಲ್ಲ, ಪೌಡ್ರಲ್ಲ. ಈಗ ಕರ್ಚಿಕಾಯಿ ತುಂಬಾಕ ಚೋಬಾ ಕ್ಯಾ ಬೋಲ್ತೆ? ಉರ್ದುದಲ್ಲೇ ಚೋಬಾ ಅಂತಾರೆ, ಕನ್ನಡದಾಗ ಸೂಸ್ಲಾ ಅಂತಾರೆ. ಅದು ಸೂಸ್ಲಾ ಅಂದದ್ದು. ಇದಕ್ಕೆ ಏನೇನು ಹಾಕಿರಿ ಹೇಳ್ರಿ ನೀವು? ಜಸ್ಟ್ ಬರೀ ಕೊಬ್ಬರಿ ತುರ್ದು ಕಶ್ಕಶಿ ಹುರಿದು ಹಾಕೈತಮ್ಮ. ಇಲ್ಲಿ ಇದನ್ನ ಕುಟ್ಟಾಕತ್ತೀವಿ, ಉತ್ತತ್ತಿನ. ಇದನ್ನ ಸ್ವಲ್ಪ ಮಿಕ್ಸಿ ಮಾಡಿ ಹಾಕ್ಬೇಕು. ಇಲ್ಲಿ ಗೋಡಂಬಿ ಐತಿ, ಇಲ್ಲಿ ಬಾದಾಮಿ ಮಾಡಿ ಇಟ್ಟಾಳಿಕ್ಕಿ. ಇನ್ನೊಂದ್ ಸ್ವಲ್ಪ ಬಾದಾಮಿ ಹಾಕ್ಬೇಕು. ಹಾಕ್ಬೇಕೀಗ. ಇನ್ನೊಂದು ಸ್ವಲ್ಪ ಐಟಮ್ ಅದು ಏಲಕ್ಕಿಕಾಯಿ, ಸೋಂಪಿನ ಪುಡಿ, ಬಡೆ ಸೋಪು ಪೌಡರ್ ಮಾಡಿ ಹಾಕಬೇಕು.
ಆಯಿಷಾ ಬಡೆ ಸೊಪ್ಪನ್ನ ಪೌಡ್ರ್ ಮಾಡ್ತಾ ಇದ್ದಾಳೆ. ದೀದಿ छोटी सॉप आई पीछे से बड़े सॉप को कर रहा हूं मैं. ದೀದಿ ಮಿಕ್ಸಿಗೆ ಹಾಕ್ತಾ ಇದ್ದಾರೆ. ಅಮ್ಮ ಗೋಡಂಬಿನ ಪೀಸ್ ಮಾಡ್ತಾ ಇದ್ದಾರೆ. पीस पीस ನಾನು ಹಿಟ್ಟು ಕಳಿಸ್ತಾ ಇದ್ದೀನಿ. कल्स ಮತ್ತು ನೀನು ಕಳಿಸ್ತೀಯ ಬಂದೆ ನನಗೆ ಬರಂಗಿಲ್ಲ ಅದು ಕುಟ್ಟ ಕುಂತ ಕುಟ್ಟು ಮತ್ತು ಪಲ್ಲಕ್ಕಿ ಕುಟ್ಟವ ಈಕಿನ ಹೆಸರು ಇನ್ನೊಂದು ಪಲ್ಲಕ್ಕಿ ಕುಟ್ಟವ್ವ. ಬರೀ ಮರ್ಗಿ ಬಿಡೋದು ಗಿಡದ ಬೆಳೆಯಡಿಗೆ ಇರಕ್ಕೆ ಮ್ಯಾಗ ಅಮ್ಮ ಪಲಕ್ಕಿ ಕುಟ್ಟವ ಬಂದೈತಿ ಪಲಕ್ಕಿ ಕುಟ್ಟವ ಬಂದೈತಿ. ಸೂಸ್ಲ ಎಲ್ಲ ರೆಡಿ ಮಾಡಿ ತೆಗೆದಿಟ್ವಿ. ಅದು ಕೊಬ್ಬರಿದೆಲ್ಲ ಆಯಿಲ್ ಹತ್ತಿತ್ತು ಟೈಲ್ಸಿಗೆ. ಸೊ ಹಾಗಾಗಿ ಕಸ ಹೊಡೆದು ನೆಲ ಒರೆಸೆ ಕರ್ಚಿಕಾಯಿ ಮಾಡೋಣ ಅಂಥೇಳಿ ಪ್ರಿಪ್ರೇಷನಿಗೆ ನೆಲ ಒರೆಸೋಣ ಕಸ ಹೊಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ. ಇದು ಬಿಡು ನಾನು ಬೇಡ ನೀವು ಬಿಡು. ಅಮ್ಮ ಇವಾಗ ಉದ್ಬತ್ತಿ ಹಚ್ಚಕತ್ತೈತ್ರಿ. ಸಾಯಂಕಾಲ 6ಕ್ಕೆ ಇನ್ನು 10 ನಿಮಿಷ ಕಮ್ಮಿ ಐತಿ. ಇಲ್ಲಿ ಪ್ರಿಪ್ರೇಷನಿಗೆ ಎಲ್ಲ ನಮ್ಮ ಆಯುಷನ್ ಮಹಿಮೆ ಅದು. ಇಲ್ಲಿ ಉದ್ಬತ್ತಿ ಹಚ್ಚಾಕತ್ತೈತಿ, ಅಲ್ಲಿ ದೇವ್ರಿನ ಹಾಡತ್ತವು. ಪಾಪ ಅಮ್ಮಗೆ ಹೋದಲ್ಲ ಯಾರ ಬರೋಬಿಟ್ಟು ಹಚ್ಚಿದ್ ನಾವು ಸಾಂಗು. ಹಿಟ್ಟು ಸ್ವಲ್ಪ ಮೆತ್ತಗಾಗಬೇಕಾಗಿತ್ತು, ಅದು ಮೆತ್ತಗಾಗಿಲ್ಲ. ಕಳ್ಸಿದ್ರಿ ಹಂಗಾಗಿ ನಾನೇ ಮೆತ್ತಗೆ ಮಾಡ್ತಾ ಇದ್ದೀನಿ. ಮುಂಚೆ ಆಮೇಲೆ ಮಾರ್ಕೆಗೆ ಹೋಗಿ ಒಂದು ಎಡವಟ್ಟು ಮಾಡ್ಕೊಂಬಂದ್ವಿ ನಾನು ಆಯಿಷಾ. ಚೀಟಿ ಬರ್ದಿರೋದು ಮಾತ್ರ ನೀನು. 1 ಕಿಲೋ ಮೈದಾ ತೊಗೊಂಡು ಬಂದು 1/2 ಕಿಲೋ ಮೈದಾ ತೊಗೊಂಡ್ಬಂದೀವಿ. ಈಗ ಮುಬಾರಕ್ ಬರೋ ಮಟ್ಟ ವೇಟ್ ಮಾಡಬೇಕು. ಮತ್ತೆ ನೋಡ್ರಿ ನಮ್ಮಮ್ಮ ಎಲ್ಲಿ ಉತ್ಕೊಡಕತ್ತೈತಿ. ಇಲ್ಲಿ ನಮ್ಮ ದೀದಿ ತುಂಬಾಕತ್ತೈತಿ. ಇಲ್ಲಿ ತುಂಬಿರೋವು ಇಲ್ಲದವು. ಇಲ್ಲಿ ಆರ್ಟಿಸ್ಟ್ ಡಿಸೈನ್ ಮಾಡಕತ್ತಾರ. ನೀವು ಏನಾರ ಮಾಡ್ಬೇಕಾದ್ರೆ ಡೆಕೋರೇಷನ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಡೆಕೋರೇಷನ್ ಮಾಡಕ. ಬಿಬಿ ಆಯಿಷಾ ಎರಿಸಿಮಿ ಹ್ಮ್ ಏನಾರ ಮಾಡಿ ಡಬ್ಬು ಹಾಕ್ಬೇಕು. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಾಕತ್ತೈತಿ. ಇನ್ನೊಂದು ಸ್ವಲ್ಪ ಎಣ್ಣೆಲಿ ಹಾಕಿ ಕರೆದು ಫ್ರೈ ಮಾಡಿ. ಯಾಕೆ ದಿದಿ ನಾನು ನೋಡಕತ್ತಿ ಹೇಳುವ, ನೀನೇನಾರು ಹೇಳೋದಿದ್ರು. ನೀನು ಭಾಳ ನೀವು ತುಂಬ್ಕೊಂಡಿರ್ತವ ನಾದ್ನಿ ಫಂಕ್ಷನ್ ವಿಷಯಕ್ಕೆ ಹೋಗೇ ಬಿಡುತ್ತೇನೆ. ಮೂಗೇ ಮಾತಾಡಕತ್ತಿದ್ದ ಆಮೇಲೆ ಈಗೂ ಐತಿ ಹೋಗಿ ಸೀನ್ ಬರಕತ್ತೀನಿ. ಎಲ್ಲಿವ ಕರ್ಚಿಕಾಯಿ ಹುಷಾರಿ ಫೋನ್ ಕೊಟ್ಟಿದ್ದೆ. ಖುಷಿಯವ ನಾದ್ನಿ ಫಂಕ್ಷನ್ ಅಂದ್ರೆ ಮತ್ತೆ ಫಂಕ್ಷನ್ ಹೋಗಿ ಗೊಂಡಿ ಗಿಂಡಿ ಆಗಿ ಮಾಡಿ ಬರ್ತೀವಿ. ಅದಕ್ಕೆ ಬಟ್ರಿ ಹೇಳ ಅಡುಗೆ ಮಾಡಕ್ಕೆ. ರಸಮ್ನಾಗ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟೀನಿ ಕರ್ಚಿಕಾಯಿ ಕರೆಯೋಕ್ಕೆ. ಇದು ಬೆಳಿಗ್ಗೆ ಮಾಡಿರೋ ಅವ್ರಿಕಾಳು ಚೊಲ್ಟು ಮತ್ತು ಬೇಳೆ ಸಾರನ್ನ ಬಿಸಿ ಮಾಡಕತ್ತೀನಿ. ಅಲ್ಲಿ ಅಮ್ಮ ದೀದಿ ಇಬ್ಬರು ಒಬ್ರು ಕೊಟ್ಟಂಗೆ ಒಬ್ಬರು ತುಂಬಿ ಕರ್ಚಿಕಾಯಿನ ತುಂಬ್ತಾ ಇದ್ದಾರೆ. ಇಷ್ಟು ಕರ್ಚಿಕಾಯಿ ಆದವು ನೋಡ್ರಿ. ಇಷ್ಟು ಹಿಟ್ಟು ಉಳಿದಿತ್ತು, ಅದರಲ್ಲಿ ಪೂರಿ ಮಾಡಿದ್ವಿ. ನಮ್ಮ ಇಷ್ಟ ನೋಡ್ರಿ ಮೆಹಂದಿ ಹಾಕೊಂಬಂದ್ಲು. ಆ್ಯಕ್ಚುಲಿ ನಾನೇ ಹಾಕ್ತಿದ್ದೆ ಮನೆಯಲ್ಲಿ ಕೆಲಸ ಇರೋ ಸಂಬಂಧ. ಇಲ್ಲಿ ನಮ್ಮ ಬಾಜು ಮನೆ ಹತ್ರ ಹಾಕಿಸ್ಕೊಂಡಿದ್ದಾರೆ. ಫ್ರೆಂಡ್ಸ್ ನಾನು ಮೆಹಂದಿ ಹಾಕ್ಕೊಂಡು ಬಂದೆ. ನಮ್ಮ ಮನೆಗೆ ಹೋಗಿದ್ದೆ. ನಮ್ಮ ತಮ್ಮನ ಮಿಸ್ಸಸ್ ಹಾಕಿದ್ರು ಮೆಹಂದಿನ. ನೋಡ್ರಿ ಹೆಂಗಿದೆ ಅಂಥೇಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್ ಫ್ರೆಂಡ್ಸ್.